ನಿವೃತ್ತ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ನೌಕರರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡುವಂತೆ ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು. ಸದ್ಯ ಇಲಾಖೆ ನೀಡುತ್ತಿರುವ ಪಿಂಚಣಿಯಲ್ಲಿ ಚಿಕಿತ್ಸೆಯ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಲು ಆಗ್ತಿಲ್ಲ. ಇನ್ನು ಜೀವನ ನಡೆಸುವುದು ಹೇಗೆ ಅಂತ ಆಕ್ರೋಶ ಹೊರಹಾಕಿದರು. ಸರ್ಕಾರ ಆದಷ್ಟು ಬೇಗ ಪೆನ್ಷನ್ ಹೆಚ್ಚಿಸುವಂತೆ ಆಗ್ರಹಿಸಿದರು. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ EPF ಒರಿಜಿನಲ್ ಆ್ಯಕ್ಟಲ್ಲಿ ಏನಿತ್ತು ಈಗೇನಾಗಿದೆ ಅಂದರೆ ಕೋರ್ಟ್ನಲ್ಲಿ ಎಲ್ಲ ಡಂಪ್ ಆಗಿದೆ. ಪ್ರತಿಯೊಂದು ಹೈಕೋರ್ಟ್ನಲ್ಲೂ ಜಡ್ಜ್ಮೆಂಟ್ ಡಂಪರ್ ಆಗಿದೆ. EPS 95 ವರ್ಕರ್ಸ್ ಪರನೇ ಆಗಿದೆ. ಸೌತ್ ಇಂಡಿಯಾದಲ್ಲಿ, ನಾರ್ತ್ ಇಂಡಿಯಾದಲ್ಲಿ, ಎಲ್ಲ ಕಡೆನೂ, ಕೇರಳ, ಆಂಧ್ರ, ತಮಿಳುನಾಡು. ಕರ್ನಾಟಕ ರಾಜ್ಯ EPF ಪೆನ್ಷನ್ದಾರರ ಸಂಘ, ಅದರಲ್ಲೂ ವಿಶೇಷವಾಗಿ BMTC KSRTC ಸಂಘದ ಎಲ್ಲ EPF ನಿವೃತ್ತ ನೌಕರರು ಕೂಡ EPF ಪೆನ್ಷನ್ದಾರರು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೇರಿದ್ದಾರೆ. ಇವರು ಸತತ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ EPF ಪೆನ್ಷನ್ ಹೆಚ್ಚಳ ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾಯಿದ್ರು ಕೂಡ ಕೇಂದ್ರ ಸರ್ಕಾರ, ಕಾರ್ಮಿಕ ಮಂತ್ರಿಗಳು ಹಾಗೂ ಹಣಕಾಸು ಮಂತ್ರಿಗಳು ಇದರ ಬಗ್ಗೆ ಜಾಗೃತಿಯನ್ನು ವಹಿಸಿ ಈ ವಯಸ್ಸಾದಂಥ 65 ವರ್ಷ 70 ವರ್ಷ ಮೇಲ್ಪಟ್ಟಂಥ ವಯಸ್ಸಾದಂಥ ನಿವೃತ್ತ ಪೆನ್ಷನ್ದಾರರು ಇಲ್ಲಿದ್ದಾರೆ. ಸಾಕಷ್ಟು ಜನ ಬಿಸಿಲಿನಲ್ಲಿ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬಿಸಿಲಿನಲ್ಲಿ ಕುಳಿತು ಅವರು ತಮ್ಮ ಬೇಡಿಕೆಯನ್ನು ಹೋರಾಟ ಮಾಡ್ತಿದ್ದಾರೆ. ಈಗ ಪಡಿತಾ ಇರತಕ್ಕಂಥ ಪೆನ್ಷನ್ನು 1,000, 1,500, 2,000 ಮೀರಿಲ್ಲ. ಇದು 20 ವರ್ಷದ ಹಿಂದಿನಿಂದ ಪಡಿತಾ ಇರತಕ್ಕಂಥ ಪೆನ್ಷನ್ನು. ಇತ್ತೀಚಿನ ದಿನಗಳಲ್ಲಿ ನಿವೃತ್ತಿ ಹೊಂದಿದವರಿಗೆ ಒಂದು 2,500, 3,000, 3,500ವರೆಗೂ ಬರ್ಬೋದು. ಆದರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಏನಾಗ್ತದೆ ಅಂದರೆ ನಿವೃತ್ತರ ಜೀವನದ ಸ್ಥಿತಿ ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನೋಡಿ ಜನಪ್ರತಿನಿಧಿಗಳು ಅವರಿಗೆ ಬೇಕಾದಂಥ ಒಂದು ವೇತನ. ನಮಸ್ಕಾರ, ನಾನು ನಂಜುಂಡೇಗೌಡ, BMTC ಮತ್ತು KSRTC ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ಏನಿವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಹಾಗೂ ಚಿಕ್ಕಬಳ್ಳಾಪುರ KSRTC ನಿವೃತ್ತ ನೌಕರರ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದು, ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ EPS ನಿವೃತ್ತರು ಕೂಡ ಆಗಮಿಸಿದ್ದಾರೆ. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಆಗ್ರಹ ಮಾಡಿರ್ತಕ್ಕಂಥ ಅಂಶಗಳು ಏನು ಅಂತ ಅಂದರೆ, ಇದೇ ನಾಡಿದ್ದು 13ನೇ ತಾರೀಕು ನವದೆಹಲಿಯಲ್ಲಿ 238ನೇ CBT ಸಭೆ ನಡೀತಾ ಇದೆ. ಈ CBT ಸಭೆಯಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು 7,500 DA ಮತ್ತು ಮೆಡಿಕಲ್ ಅಲಯನ್ಸು, ಇದನ್ನು ಈ ಒಂದು ಸಭೆಯಲ್ಲಿ ಮಂಜೂರು ಮಾಡಬೇಕು. ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ 2 ಸುಪ್ರಸಿದ್ಧ ತೀರ್ಪುಗಳಿದ್ದಾವೆ. ಅದು RC ಗುಪ್ತಾ ಮತ್ತು ಸುನಿಲ್ ಕುಮಾರ್ ಪ್ರಕರಣ. ಈ 2 ತೀರ್ಪುಗಳನ್ನು ಅವರು ಅನುಷ್ಠಾನಗೊಳಿಸಬೇಕು. ಈ ಅಂಶಗಳನ್ನು ಅವರೇನಾದ್ರು ಈ CBT ಸಭೆಯಲ್ಲಿ ಈಡೇರಿಸಲಿಲ್ಲ ಅಂತಂದರೆ ಮುಂದಿನ ಹೋರಾಟ ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾವು ಅಮರನಾಥ ಉಪವಾಸಗಳನ್ನು ಕೈಗೊಳ್ತೇವೆ. ಇದು